ಸಾರ ಕದ್ಯಕ್ಕೆ ಬಂದಿದ್ದು. ಸುಮ್ಮನೆ ಒಪ್ಕೊಂಬತ್ಕೊಳ್ಳಿ, ಜಾಸ್ತಿ ಮಾತಾಡಬೇಡ ಮೇಡಮರೇ. ಇವ್ನು ಸಾರ ಕದ್ಯಕ್ಕೆ ಬಂದಿರೋದು. ನಾನು ಬಂದಿಲ್ಲ, ನಾನು ಸರ ಕದಿಯಕ್ಕೆ ಬಂದಿಲ್ಲ. ನಾನು ನನ್ನ ಮನೆಗಿರೋ ಸಾಮಾನುಗಳೆಲ್ಲ ನಾನು ಎತ್ಕೊಂಡು ಹೋಗಕ್ಕೆ ಬಂದಿದ್ದೆ. ಇವಜ್ಜಿ ಹಿಂಗೆ ನನ್ನ ಮೇಲೆ ಸುಮ್ಮನೆ ಅಪಾರ್ಥ ಮಾಡ್ಕೊಬಿಟ್ಟು ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ನಂದೇನು ಇದರಲ್ಲೇನು ತಪ್ಪಿಲ್ಲ, ನಾನು ಸರ ಕದಿಯಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಅರೆಸ್ಟ್ ಮಾಡಿ ಸರ್. ಏನು ಮಾತಾಡಿದ್ರು ಅವ್ರು ಸ್ಟೇಷನಲ್ಲಿ ಬಂದು ಮಾತಾಡಲಿ. ಅರೆಸ್ಟ್ ಮಾಡಿ ಸರ್. ಸಾರ ಕದ್ಯಕ್ಕೆ ಬಂದಿದ್ದು ಅವನು ಅಂತ ಹೇಳಿ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ ಸಾರ ಕದ್ಯಕ್ಕೆ ಬಂದಿರೋದು ಅವನು ಅಂತ. ಲೇ, ನಾನೇನು ಹೆದರಿಕೆ ಮಲಾಕಣಲ್ಲ. ನಾನು ಸಾರ ಕದ್ಯಕ್ಕೆ ಬಂದಿಲ್ಲ ಅಂದ್ರೂ ಬಂದಿಲ್ಲ. ನೀನು ಏನು ತೋರಿಸ್ತೀಯ, ನೀನು ಏನು ಹೇಳ್ತೀಯಲೇ, ನೀನು ಹೇಳ್ಬೋದು. ನನ್ನ ಮ್ಯಾಗ್ಲು ಸಿಟ್ಟಿಗೆ ಹೇಳ್ತಾರೆ ನಾನು ಜಗಳ ಮಾಡ್ಕೊಂಡಿದ್ದೀವಿ, ಬೇರೆ ಯಾರೂ ಅಲ್ಲ, ನಾವು ಸ್ವಂತ ಅಣ್ಣ ತಮ್ಮಗಳು. ನನ್ನ ಮ್ಯಾಗ್ಲು ಸಿಟ್ಟಿಗೆ, ಅಣ್ಣನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಎಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ ಇವನು. ಸುಳ್ಳು ಹೇಳ್ತಾ ಇರೋದು ಇವನು, ಸುಳ್ಳು ಹೇಳ್ತಾ ಇದ್ದಾನೆ. ನಿಲ್ಲೋಡಿಲಿ, ನನ್ನ ಮೇಗ್ಲಿರೋ ಸಿಟ್ಟಿ ಸುಳ್ಳು ಹೇಳ್ತಾ ಇದ್ದಾನೆ ಇವನು. ಬಂದಿಲ್ಲ ಮೇಡಮರೇ, ಇವನು ಹೇಳ್ತಾ ಇರೋದು ಶುದ್ಧ ಸುಳ್ಳು. ನಾನು ಸಾರ ಕದ್ಯಕ್ಕೆ ಬಂದಿರೋದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಈಗ ಇವನ್ನ ಫಸ್ಟ್ ಅರೆಸ್ಟ್ ಮಾಡಿ ಇವನು ಮಾಡಿರೋದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು ಇವನಿಗೆ. ನೀವು ಅದೇನು ಶಿಕ್ಷೆ ಕೊಟ್ಟು ಅದೇನು ಮಾಡಬೇಕು ಅದನ್ನು ಮಾಡಲೇಬೇಕು ಮೇಡಮರೇ. ಅಲ್ಲ ನೋಡು, ನನ್ನ ಮೇಲೇನೆ ಸುಮ್ಮನೆ ಅವಜ್ಜಿಗೆ ತಲ್ಸರಿ ಇಲ್ಲ, ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಹೇಳುತ್ತೆ, ಕಲ್ಪನೆ ಮಾಡ್ಕೊಂಡು ಹೇಳುತ್ತೆ ಮನಸ್ಸಿನಾಗೆ ಎಲ್ಲನ ಹುಟ್ಟಿಸ್ಕೊಂಡು ಹೇಳ್ತಾ ಐತೆ ಅಂತ ಹೇಳಿ ನನ್ನ ಮೇಲೆ ಹೇಳ್ತಾ ಇದ್ದಾನೆ. ನಾನು ಯಾಕೆ ಹುಟ್ಟಿಸ್ಕೊಂಡು ಹೇಳಿ, ನೀನು ಸರ ಕದ್ಯಕ್ಕೆ ಬಂದಿರೋದು ನಾನು ನಿಜಾನೇ ಹೇಳ್ತಾ ಇರೋದು. ನನಗೇನೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವನೆ. ನನಗೂ ವಯಸ್ಸು ಹೋದ್ರೂ ಎಲ್ಲ ಜ್ಞಾಪಶಕ್ತಿ ಸರಿಯಾಗೈತಿ. ನಾನು ಯಾಕೆ ಹುಟ್ಟಿಸ್ಕೊಂಡು ಯಾಕೆ ನಾನು ಹಂಗೆಲ್ಲ ಮಾತಾಡೋಕೆ ಹೋಗೋಣ, ನಾನು ಹಂಗೆಲ್ಲ ನಾನು ಮಾತಾಡ ಅಂತ ಅವಳಲ್ಲ ನಾನು. ಎಲ್ಲರ ಥರ ಅಂತ ತಿಳ್ಕೊಬಿಡಲಿ ನನ್ನ. ಸುಮ್ಕಿರೋ ಜೀವಾಗ ಯಾಕೆ ಅವರೆಲ್ಲ ಇವಾಗ ಸಾಕ್ಷಿ ತೋರಿಸ್ತಾರೆ, ಪೊಲೀಸ್ನವ್ರ ಮುಂದೆ ಅವ್ನ ಬಂಡವಾಳ ಎಲ್ಲನೂ ಬಯಲು ಮಾಡಿದಾಗ ಗೊತ್ತಾಗುತ್ತೆ. ಹೆಂಗಸರನ್ನೆಲ್ಲ ಬಾಯಿಗೆ ಬಂದಂಗೆ ಬೈತಾನೆ, ಕುಡ್ದು ಬಂದ್ಬಿಟ್ಟು ನಾನು ಹೆಂಗೆ ಬೇಕಂಗೆ ಮಾತಾಡ್ತಾನೆ ಮೇಡಮರೇ. ಬಾಯಿಗೆ ಬಂದಂಗೆ ಅಂಥವಳು ಇಂಥವಳು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ನಾನು ಹಿಂಗೆ ಮಾತುಗಳೆಲ್ಲ ಕೇಳೋಕ್ಕಾಗಲ್ಲ ಇವನವ. ನೀನು ಏನಾನ ಹಾಕಿ ತೋರಿಸ್ಬಿಟ್ರೆ ಯಾರು ನಂಬಲ್ಲ ಕಣೋ. ಇಲ್ಲಿ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ನೋಡು. ಏನೋ ಮಾತಾಡ್ಬಿಟ್ಟಿದೆಯಾ ಎಂದು ಸರಿ ಹೋಗೋದಿಲ್ಲ. ಬಾಯಿ ಮುಚ್ಚು ನೀನು. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಅವನು ಸರ ಕದ್ಯಕ್ಕೆ ಬಂದಿರೋದು. ಆ ಅಜ್ಜಿನ ಇಟ್ಕೊಂಡು ಯಾವ ರೀತಿ ಅವನು ಹಿಂಸೆ ಕೊಡ್ತಾ ಇದ್ದಾನೆ ನೋಡಿ. ಬಿಗಿಯಾಗಿ ಬಾಯಿ ಎಲ್ಲ ಇಟ್ಕೊಬಿಟ್ಟು ಕೊಡು ಸರ ಅಂತ ಕೇಳ್ತಾ ಇದ್ದಾನೆ ಹಿಂದಿಂದ ಬಂದು. ಆಮೇಲೆ ಯಾವಾಗ ಸಿಗ್ಲಿಲ್ವೋ ಮುಂದೆಗಡೆ ಬಂದು ಆ ಅಜ್ಜಿಗೆ ಬಲವಂತ ಮಾಡ್ತಾ ಇದ್ದಾನೆ, ಸರ ಕೊಡು ಅಂತ ಹೇಳಿ. ನೋಡಿ, ಸರ ಕದ್ಯಕ್ಕೆ ಬಂದಿಲ್ಲ ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಇವನು. ಸರ ಕದ್ಯಕ್ಕೆ ಬಂದು ಎಂಥ ಸುಳ್ಳು ಹೇಳ್ತಾ ಇದ್ದಾನೆ ನೋಡಿ ಸರ್. ಸರ ಕೊಡು ನೋಡು. ಸರ ಕೊಡಲಿಲ್ಲ ಅಂತಂದ್ರೆ ನಿನ್ನ ಏನಿಲ್ಲ, ನಾನು ಜೀವಂತವಾಗಿ ಉಳಿಸೋದಿಲ್ಲ ನಿನ್ನ. ಫಸ್ಟ್ ಸರ ಕೊಡು, ನನಗೆ ಸರ ಬೇಕೇ ಬೇಕು. ಸರ ಕೊಡು. ಯಾರು ಬಿಟ್ಬಿಡು. ಯಾರಿದ್ರ ಕಾಪಾಡ್ರಿ ನನ್ನ. ಯಾರಿದ್ದೀರಾ ಕಾಪಾಡ್ರಿ. ಯಾರಿದ್ದೀರಾ ಕಾಪಾಡ್ರಿ ನನ್ನ, ಕಾಪಾಡ್ರಿ. ಇವನು ಬೇರೆ ಎಲ್ಲ ಮೊಬೈಲಾಗ ಇದು ಮಾಡ್ಕೊಬಿಟ್ಟವನಲ್ಲಪ್ಪ. ಅಯ್ಯೋ, ನಾನು ಹಿಂಗೆ ಬಚಾವಾಗನ ಅಂತೇಳಿ ನಾನು ಹಿಂಗೆ ಜೋರು ಮಾಡ್ತಾಯಿದ್ದೆ. ನಾನು ಕದ್ದಿದ್ದೀನಿ ಎಂಬದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ತೋರಿಸಿ ಅಂತ ಹೇಳಿ ನಾನು ಈ ಜೋರು ಮಾಡ್ತಿದ್ದೆ ಅವ್ರ ಮೇಲೆ. ಆದರೆ ಇವನು ಮೊಬೈಲಾಗೆಲ್ಲ ಇದು ಮಾಡ್ಕೊಬಿಟ್ಟವನಲ್ಲಪ್ಪ. ಹೆಂಗಪ್ಪ ಮಾಡಲಿ ಇವಾಗ? ಅಯ್ಯೋ, ಮೊಬೈಲಾಗೆಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟವನೇ ಅವನು. ಅಯ್ಯೋ ಹೋಗತ್ಲಾಗೆ ಇದೊಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ನೋಡಿ ಸರ್, ನೋಡಿ. ಎಲ್ಲನ ಸರ ಕಿತ್ಕೊಂಡು ಹೋಗೋಕ್ಕೆ ಅವನು ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರೋದು ಎಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಅವ್ನ ಹಿಂದೆಲೇ ಬಂದೆ. ಅವಾಗಿನ ಬೈದು ನಾನು ಅವನಿಗೆ ಹೋಗಿದ್ದೀನಿ. ಬೈದಿದ್ದಕ್ಕೆ ನನ್ನ ಮೇಲಿರೋ ಸಿಟ್ಟು ಯಾರ ಮೇಲೆ ತೋರ್ಸೋಣ ಅಂತ ಹೇಳಿ ಇವಜ್ಜಿ ಹತ್ರ ಬಂದ. ಇವ್ರ ಮನೆಗೆ ಯಾರೂ ಇಲ್ವಲ್ಲ, ಇವಜ್ಜಿ ಒಂದೇ ಐತೆ, ಏನಾದರೂ ಮಾಡಿಬಿಡೋಣ ಅಂತ ಹೇಳಿ ಆ ಅಜ್ಜಿ ಬೇರೆ ನಮ್ಮ ಮನೆಗೆ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇದ್ರು ಸರ್ ಇಲ್ಲಿ ಬಾಡಿಗೆನೆ. ಅದು ಇವ್ರ ಮನೆಗೆಲ್ಲನ ಇವನು ತಗೊಂಬಂದಿರೋವು ಬೀರು ಮಂಚ ಎಲ್ಲನ ಇದ್ದಾವೆ. ಅದಕ್ಕೆ ಅಜ್ಜಿ ಕೊಡಲ್ಲ ಅಂದೈತೆ. ಅದ್ರ ಮ್ಯಾಗ್ಲ ಸಿಟ್ಟಿಗೆ, ನನ್ನ ಮ್ಯಾಗ್ಲ ಸಿಟ್ಟಿಗೆ ಏನು ಮಾಡೋಣ ಅಂತ ಹೇಳಿ ಇವಜ್ಜಿ ಸರನ ಹಿಂಗೆ ಕದಿಯೋದಕ್ಕೆ ಬಂದವನು. ಮನೆಯಾಗ ಯಾರೂ ಇಲ್ಲ ಎಂಬ ವಿಷಯ ಗೊತ್ತಾಗೈತೆ. ಅವ್ರು ಯಾರೂ ಇಲ್ಲ, ಇವಜ್ಜಿ ಒಂದೇ ಇರೋದು. ಅದಕ್ಕೇ ಹಿಂಗೆ ಮಾಡ್ತಾ ಇದ್ದಾನೆ ಸರ್. ನೋಡಿ, ಈ ರೀತಿ ಮಾಡಿದ್ದಾನೆ. ನಾನು ಕಳ್ತನ ಮಾಡಿಲ್ಲ ಅಂತ ಹೇಳಿ ಒಪ್ಕೊಂತಾ ಇಲ್ಲ. ಏನು ಸುಳ್ಳು ಹೇಳ್ತಾ ಇದ್ದಾನೆ. ಏನು ಹೇಳ್ತೀಯೋ? ಸಾಕ್ಷಿ ತೋರಿಸು. ನಾನು ಏನೋ ಕಳ್ತನ ಮಾಡೋಕ್ಕೆ ಬಂದಿದ್ದೆ, ನಾನು ಕಳ್ತನ ಮಾಡೋಕ್ಕೆ ಬಂದಿಲ್ಲ. ನಾನು ಬಂದಿದ್ದೆ ಏನಕ್ಕೋ ಸಾಕ್ಷಿ ತೋರಿಸು ಅಂತ ಹೇಳಿ ಹೇಳ್ತಿದ್ದಲ್ಲ. ಇವಾಗ ಹೇಳು. ಈಗ ಮಾತಾಡು ನೀನು. ಈಗ ಸಾಕ್ಷಿ ತೋರಿಸ್ತಾ ಇದ್ದಾರಲ್ಲ, ಈಗ ಮಾತಾಡು. ಹಂಗಾದ್ರೆ ಸರ ಕದಿಯಕ್ಕೆ ನೀನು ಬಂದಿಲ್ವೇನೋ ನೀನು? ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿದ್ರೇ ಇಂಥವ್ರಿಗೆಲ್ಲನ ಚೆನ್ನಾಗಿ ಬುದ್ಧಿ ಕಲ್ಸೋಕ್ಕಾಗೋದು. ಅರೆಸ್ಟ್ ಮಾಡಿ ಸರ್. ಹೆಂಗನ ಇವನ್ ಫೋನ್ನಾಗೆಲ್ಲ ಮಾಡ್ಕೊಂಡಿದ್ದಾನೆ.
ಎಲ್ಲನ ಫೋನ್ನಾಗೆ ವಿಡಿಯೋ ಮಾಡ್ಕೆ ಪೊಲೀಸ್ನವ್ರಿಗೆಲ್ಲ ತೋರಿಸಿದ್ರು. ಇವನೇ ಇಂತನಾಗ್ಯವನಿ ಏನಂದ್ರು ಒಪ್ಕೊಂತಿರ್ಲಿಲ್ಲ ಅಲ್ತಮ್ಮ. ನಾಳೆ ಹೊತ್ತಾಗ ನಾನು ನೀನು ಇಬ್ಬರಳು ಸರ ಹಾಕೊಂಡಿದ್ದೀನಿ, ನಮ್ಮದು ಕದಿಯಕ್ಕೆ ಬಂದರೆ ಏನು ಮಾಡ್ತೀಯ? ಸುಮ್ಕಿರಿ ಅಂತ ನನ್ನ ಮಕ್ಕಳು ಎಲ್ಲನ ಜೈಲಿಗೆ ಹೋಗೋದೇನೆ ಒಳ್ಳೇದು. ಜೈಲಿಗೆ ಹೋಗ್ಬೇಕು. ಮತ್ತೆ ನಾವು ಎಲ್ಲ ಸರ ಹಾಕೊಂಡಿದ್ದೀವಿ ನೋಡಮ್ಮ. ಹಿಂಗೆ ಮಾಡಿರಿ ಹೆಂಗಮ್ಮ ತಾಯಿ? ಬೈವದಂಗೆ ಆಗುತ್ತೆ ಸರ ಹಾಕೊಂಡಿರೋರಿಗೆಲ್ಲ ಒಂಥರನ ಜೀವದಾಗ ಜೀವಿರಲ್ಲ. ಮತ್ತು ತಾಯಿ ಕರಿಮಣಿ ಹಾಕಿ ಮದೇ ಒಳ್ಳೇದಮ್ಮ ತಾಯಿ. ಇಂಥ ನನ್ನ ಮಕ್ಕಳು ಕಳ್ಳ ಮಕ್ಕಳನ್ನೆಲ್ಲ ನೆನೆಸ್ಕೆ ಬಿಟ್ರಿ ಮಂಗಳ ಸರ ಹಾಕಿ ಮದೇ ಬೇಡ ಅನ್ಸುತ್ತೆ. ಸರ ಹಾಕಿ ಮದೇ ಬೇಡ, ಸುಮ್ಮನೆ ಕರಿಮಣಿ ಸರ ಹಾಕ್ಕೊಂಡ್ರೆ ಒಳ್ಳೇದು ಅಮ್ಮಂಗಾಗುತ್ತೆ. ನಮ್ಮ ತಾಯಿ ಏನೋ ನನಗೆ ಹೆಚ್ಚು ಕಮ್ಮಿ ಆದರೆ ಅಯ್ಯೋ ಈಗಿನ ರೇಟ್ನಾಗಿ ಯಪ್ಪ ನನಗಂತೂ ಅಯ್ಯೋ ಸರದ ಮೇಲೆ ದ್ಯಾಸ ಕಾಣೆ ಬಗ್ಗೆ ಅಮ್ಮ ನನಗಂತೂ. ನಾನು ಸರ ಹಾಕ್ಯಣಿನಿ ಯಪ್ಪ, ಇಂಥವೆಲ್ಲ ಕೇಳಿಬಿಟ್ರೆ ಯಪ್ಪ ಏನೋ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡಿರೋ ಸರ ಹೋದ್ರೆ ಎಲ್ಲ ಸಮಸ ಅಮ್ಮಂಗಾಗುತ್ತೆ. ಯಪ್ಪ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತೀವಿ ಅಪ್ಪ ಅಮ್ಮಂಗಾಗುತ್ತೆ. ನಡಿಯೋ ಜೀಪತ್ಕ, ನಡಿಯೋ ನಡಿ ಜೀಪತ್ಕ. ತಲೆ ಜೀಪತ್ತ ಮುಚ್ಕೊಂಡು ಜೀಪ್ ಹತ್ತಿದ್ರೆ ಸರಿ ನೋಡಿ ಹೇಳಿರ್ತೀನಿ. ಏನಾದರೂ ನೀನು ಜಾಸ್ತಿ ಗಾಂಚಲಿ ಮಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ತುಂಬ ಥ್ಯಾಂಕ್ಸ್ ಕಣಪ್ಪ. ನೀನು ಈ ರೀತಿ ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ಸಾಕ್ಷಿ ಸಮೇತ ಹೆಂಗೋನು ಪ್ರೂವ್ ಮಾಡಿಬಿಟ್ವಿ. ತುಂಬ ಥ್ಯಾಂಕ್ಸ್ ಕಣಪ್ಪ. ತೊಂದರೆ ಯಾರಿಗೂ ಆಗಬಾರ್ದು ಮೇಡಮ್ರೆ, ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ರಿ. ಸರಿ ಆಯ್ತು ಹೇಳಪ್ಪ. ಹಂಗಾನ ನಿನ್ನಿಂದ ಬೋರ್ ಒಳ್ಳೇದಾಯ್ತು ಕಣಪ್ಪ. ನಾನು ಈ ಋಣನ ಯಾವತ್ತೂ ಮರೆಯಲ್ಲ. ನನಗಂಗೆ ಬೈವದಂಗಾಗಿತ್ತು. ಇವಾಗ ನಾನು ಪೊಲೀಸ್ನವ್ರನ್ನ ಕರ್ಸಿದ್ದೀನಿ, ಇವ್ನು ನೋಡಿರಿ ಹಿಂಗೆ ಮಾತಾಡ್ತಾನೆ, ಏನಪ್ಪ ಮಾತಾಡೋಣ ಅವ್ರತಾಗೆ ಅಂತ ಹೇಳಿ ಬೈವದಂಗಾಗಿತ್ತು ಕಣಪ್ಪ ನನಗಂತೂ. ಬೈವಾಗ್ಬಿಟ್ಟಿತ್ತು, ಯಾಕೆ ಮಾತಾಡೋಣ ಯಾಕೆ ಹೇಳೋಣ ಅನ್ನಿಸ್ಬಿಟ್ಟಿತ್ತು. ಹೆಂಗ ಬಿಡಪ್ಪ ಇಂಥನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ಟಿದ್ದು ಒಳ್ಳೇದೇ ಆಯ್ತು. ನಾಳೆ ಹೊತ್ನಾಗ ನಮಗೂ ಸರ ಹಾಕಿ ಬೈವಾಗುತ್ತೆ ಕಣಪ್ಪ. ಹಿಂಗೆಲ್ಲನ ಆಗಿರೋದು ನೆನೆಸ್ಕೊಬಿಟ್ರೆ ನಮಗೂ ಬೈವದಂಗಾಗುತ್ತೆ. ಅಯ್ಯೋ ದೇವ್ರೆ ಹೆಂಗಾತಲ್ಲಪ್ಪ. ನಾಳೆ ಹೊತ್ನಾಗ ನಮ್ದೇನೋ ಯಾರು ಕಿತ್ಕೊಂಡೋದ್ರು ಇಲ್ಲ ಸೊಸಪ್ಪ ಅಮ್ಮಂಗಾಗುತ್ತೆ, ನಮಗೂ ಬೈವದಂಗಾಗುತ್ತೆ. ನೋಡಿ ಎಷ್ಟು ಉಲ್ಟಾ ಹೊಡಿತಾನೆ. ಭಾರಿ ಇದೆ ನೀವು. ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂತಿದ್ರೆ ಇನ್ನು ನೆಟ್ಕಾಗಲ್ಲ ಇವನು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಮಾತ್ರ ಇವನು. ನಾನು ಟಗರಣಂಗೆ ಕರ್ಕೊಂಬರೋಣ ಅನ್ಕೊಂಡೆ. ಪೊಲೀಸ್ನವ್ರ ತಗೆ ಅವಣ್ಣೆ ಆದರೆ ಚೆನ್ನಾಗಿ ಮಾತಾಡುತ್ತೆ. ಟಗರಣಂಗೆ ಕರ್ಕೊಂಬರೋಣ ಅನ್ಕೊಂಡೆ. ಬಿಡತ್ತ ಇನ್ನೇನು ನನ್ನ ತಗೆ ಸಾಕ್ಷಿ ಐತಲ್ಲ ಅಂತೇಳಿ ಸುಮ್ಕಾದೆ. ಟಗರಣಂಗೆ ಕರ್ಕೊಂಬರ್ಬೇಕಾಗಿತ್ತು. ವೇದಪ್ಪ ಅಂದರೆ ಚೆನ್ನಾಗಿ ಮಾತಾಡೋನು, ಸರಿಯಾಗಿ ಹೇಳೋನು. ಮೇಡಮರೇ ಇವನಿಗೆ ಚಂದಕ್ಕೆ ಗ್ರಾಚಾರ ಬಿಡಿಸ್ರಿ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಚಂದಕ್ಕೆ ಹೇಳೋಣ. ಇಪ್ಪ ಅವ್ನು ಹೇಳ್ತಾನೆ ಅನ್ಬೇಡ. ಹೇಳು ಅಮ್ಮ ಅವನೇನಿಲ್ಲ ಹಂಗಿಂಗೆ ಹೇಳಲ್ಲ, ಹಂಗಿಂಗೆ ಬೈಯಲ್ಲ. ಯಾರು ನಾನಾತು ಏನಿಲ್ಲ. ಹಂಗಿಂಗೆ ಬೈಯಲ್ಲ. ಅವನು ಭಾಳ ಜೋರು ಹೇಳಪ್ಪ. ವೇದ ಅಂತ ಅದಕ್ಕೆ ಮತ್ತು ನಾನು ಮಾತಾಡೋಕ್ಕಲ್ಲ. ಯಪ್ಪ ನಾನಂತೂ ಮಾತಾಡೋಕ್ಕೆ ಹೆದರಿಕೆಂತೀನಿ ಅಂತಾಗೆ. ಏನಿಲ್ಲ ಮಕ್ಕಳ್ದಂಗೆ ಅಂದ್ಬಿಡ್ತಾನೆ. ನಮ್ಮ ತಾಯಿ ಅವಂತ ಮಾತಾಡೋಕ್ಕಲ್ಲ. ಯಾರ್ತ ಮಾತಾಡಿರ್ಬೇಕಾದ್ರೆ ಮಾತಾಡ್ಬೋದು, ಅವಂತ ಮಾತಾಡೋಕ್ಕಾಗಲ್ಲ. ನೀನೇನೋ ಅಂದ್ರೆ ಮಾತಾಡೋಕ್ಕಾಗಲ್ಲ ಹೇಳು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಅಯ್ಯಪ್ಪನ ಹತ್ರ ಸಾಕ್ಷಿ ಇರೋದಕ್ಕೆ ಫೋನ್ನಾಗೆಲ್ಲ ನಾವು ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಎಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡಿಬಿಟ್ರಿ. ಸರ ಕದ್ಯಕ್ಕೆ ಬಂದಿರೋದು ಇವನು ಅಂತ ಜೈಲಿಗೆ ಹೋಗಿ ಚೆನ್ನಾಗಿ ಅನುಭವಿಸಿ ಬುದ್ಧಿ ಕಲ್ತ್ಕೊಂಡು ಬರಲಿ ಅಂತ ಹೇಳಿ ನಾವು ಅರೆಸ್ಟ್ ಮಾಡಿಸ್ಬಿಟ್ವಿ. ಎಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡಿ. ಮಾಡಬಾರ್ದು ಪಾಪ ಯಾರಿಗೇ ಆಗಲಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.